नंदनाय च नंदगोपकुमाराय श्री गोविंदाय नमो नमः। कृष्णाय यादवेन्द्राय ज्ञानमुद्राय योगिनी नाथाय रुक्मिणेशाय नमो वेदान्तवेदिनी रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओಂ। ಮಗು ಹಿಟ್ಟು ಕರಗಿಸಿ ಕೊಡ್ತಾ ಇದ್ದದ್ದು ಯಾರು? ದ್ರೋಣಾಚಾರ್ಯರ ಹೆಂಡತಿ. ಮಗ ಕುಡಿತಾ ಇದ್ದ ಆರಾಮಾಗಿ. ಒಂದು ದಿವಸ ಏನು ದುರ್ಯೋಧನಾದಿಗಳು ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ, ನಿಜವಾದ ಹಾಲು ಕೊಟ್ಟಿದ್ದಾರೆ. ಅವನಿಗೆ ಹಾಲಿನ ರುಚಿ ಗೊತ್ತಾಯಿತು. ಮಗ ಹೇಳಲಿಕ್ಕೆ ಶುರು ಮಾಡಿದ, ಇದು ಏನು ನೀನು ಇದು ಹಾಲಲ್ಲ, ನಾನು ನಿನ್ನೆ ಹಾಲು ಕುಡಿದು ಬಂದಿದ್ದೇನೆ, ನನಗೆ ಹಾಲಿನ ರುಚಿ ಯಾವುದು ಅಂತ ಈಗ ಗೊತ್ತುಂಟು, ಇದು ಹಾಲಲ್ಲ ಅಂತ ತಿಳ್ಕೊಂಡು ನನಗೆ ಹಾಲೇ ಬೇಕು ಅಂತ ಬೊಬ್ಬೆ ಹೊಡ್ತೇನೆ. ಅವರೆಲ್ಲ ಹಾಲು ಕುಡಿತಾ ಇದ್ದಾರೆ, ನೀನು ನನಗೆ ಈ ರೀತಿ ಹಾಲು ಕೊಡ್ತಾ ಇದ್ದದಲ್ಲ, ಇದು ಹಾಲೇ ಅಲ್ಲ ಅಂತ ಹೇಳ್ಕೊಂಡು ಬೊಬ್ಬೆ ಹೊಡೆದಾಗ ಈ ಮಗುವಿನ ಇದನ್ನು ರೋದನವನ್ನು ನೋಡಲಿಕ್ಕೆ ಸಾಧ್ಯವಾಗದೆ ಹೆಂಡತಿಯಿಂದಲೂ ಕೂಡ ಬಯಸಿಕೊಂಡು ದ್ರೋಣಾಚಾರ್ಯರು ಹೊರಗೆ ಹೊರಟಿದ್ದಾರೆ. ಒಂದು ದನ ಎಲ್ಲಿಂದಾದರೂ ತಗೊಂಡು ಬರ್ತೇನೆ ಅಂತ. ಆದರೆ ಏನು ಮಾಡೋದು? ಈಗ ನಾನು ಯಾರ ಹತ್ರ ದಾನ ದಕ್ಷಿಣೆ ತಗೊಳ್ಳೋದಿಲ್ಲ ಅಂತ, ಪ್ರತಿಗ್ರಹ ಮಾಡುವುದಿಲ್ಲ ಅಂತ ಇರುವಾಗ ಏನು ಮಾಡೋದು ಅಂತೇಳಿ ಪರಶುರಾಮ ದೇವರ ಹತ್ರ ಹೋಗ್ತೇನೆ. ಅವ್ರ ಹತ್ರ ತಗೊಂಡು ಬಂದರೆ ಪ್ರತಿಗ್ರಹ ಆಗೋದಿಲ್ಲ ಅಂತ ಪರಶುರಾಮ ದೇವರ ಹತ್ರ ಬಂದರೆ, ಪರಶುರಾಮ ದೇವರದ್ದು ಲೆಕ್ಕಾಚಾರನೇ ಬೇರೆಯೇ ಇದೆ. ಓ ದ್ರೋಣಾಚಾರ್ಯರು ಇವರು ಬೃಹಸ್ಪತಿ ಆಚಾರ್ಯರಲ್ಲ, ಇವರಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಮಾಡಿ ಕಳಿಸಿಬಿಡಬೇಕು. ಸ್ನಾತಕೋತ್ತರ ಪದವಿ ಕೊಟ್ಟು ಕಳಿಸಿದರೆ ಇವರು ಕೌರವರಿಗೆ ಪಾಂಡವರಿಗೆ ಗುರುವಾಗ್ತಾರೆ. ಅಲ್ಲಿಂದ ಮುಂದೆ ಕೌರವರ ಪಕ್ಷದಲ್ಲಿ ಯುದ್ಧ ಮಾಡಿ ಪಾಂಡವರ ಪಕ್ಷದಲ್ಲಿರುವಂತಹ ಈ ದೇವತೆಗಳು ಯಾರೆಲ್ಲ ಮನುಷ್ಯರಾಗಿ ಹುಟ್ಟಿದ್ದಾರೋ ಅವರನ್ನೆಲ್ಲ ಏನಂತ ಸಂಹಾರ ಮಾಡಿ ಮೇಲೆ ಕಳಿಸ್ತಾರೆ ಅಂತಕೊಂಡು ಎಲ್ಲ ಪ್ಲ್ಯಾನ್ ಹಾಕಿ ಏನು ಮಾಡಿದ್ದಾರೆ ಹೇಳ್ತಾರೆ. ಲಾಸ್ಟಿಗೆ ಏನಂತ ಹೇಳಿದ್ರೆ, ನನ್ನ ಹತ್ರ ಏನು ನಿಮಗೆ ಕೊಡಲಿಕ್ಕೆ ದನ ಇಲ್ಲ, ನನ್ನ ಹತ್ರ ಎಲ್ಲ ದಾನ ಮಾಡಿಬಿಟ್ಟಿದ್ದೇನೆ, ಆದರೆ ಬೇಕಾದರೆ ನನ್ನನ್ನು ತೊಗೊಂಡೋಗು, ಏನಾದರೂ ಕೆಲಸಕ್ಕೆ ಉಪಯೋಗ ಆಗೋದಿದ್ದರೆ ನಾನಿದ್ದೇನೆ, ಮತ್ತು ಬೇಕಾದರೆ ಬ್ರಹ್ಮವಿದ್ಯೆ ಉಂಟು, ಮತ್ತು ಶಸ್ತ್ರಗಳು ಉಂಟು, ಈ ಮೂರರಲ್ಲಿ ಬೇಕಾದರೆ ಯಾವುದಾದ್ರೂ ಮನಸ್ಸಿದ್ರು ತಗೋ ಅಂತ ಹೇಳಿದರು ದ್ರೋಣಾಚಾರ್ಯರು. ಸರಿ, ಸುರಿಯಿದ್ದಂತೂ ಭಗವಂತ, ಅಯ್ಯೋ ನಿನ್ನನ್ನು ಯಾರಾದರೂ ಸೇವಕನಾಗಿ ಸ್ವೀಕರಿಸುವುದಾ? ಯಾರು ನಿನಗೆ ಸಮನೇ ಯಾರು ಇಲ್ಲ, ಸೊ ನಿನಗಿಂತ ಉತ್ತಮ ಯಾರು ಬಂದರು ನಿನ್ನನ್ನು ಸೇವಕನಾಗಿ ತಗೊಂಡು ಹೋಗುವರು? ಸೊ ಶಾಂತಪ್ಪ ಅದು ಬೇಡವೇ ಬೇಡ, ಅದರ ವಿಷಯ ನಾನು ಯೋಚನೆಯೇ ಮಾಡೋದಿಲ್ಲ, ಅಂಧ ತಮಸ್ಸಿಗೆ ಹೋಗುವಂಥ ಅದು ಸ್ಕೀಮ್ ಅದು. ಸೊ ಮತ್ತೆ ಎರಡು ಹೇಳಿದ್ಯಲ್ಲ ಭಗವಂತ ನೀನು, ಸರಿ ಶಸ್ತ್ರವಿದ್ಯೆ ಎಲ್ಲ ಬ್ರಾಹ್ಮಣರಿಗೆ ಏನು ಬೇಕಾಗಿಲ್ಲ ಕಾಣಿಸುತ್ತೆ, ಬಟ್ ಬ್ರಹ್ಮವಿದ್ಯೆ ಮಾತ್ರ ಕಲಿತೇ ಹೋಗ್ತೇನೆ ಅಂದರೆ ಸಾಕ್ಷಾತ್ ಭಗವಂತನಿಂದ ಬ್ರಹ್ಮವಿದ್ಯೆ ಕಲಿಯುವಂಥದ್ದನ್ನು ಯಾರು ಬಿಡ್ತಾರೆ? ಇಂತಹ ಅಹೋಭಾಗ್ಯ ಅಂತ ಹೇಳ್ಕೊಂಡು 12 ವರ್ಷ ಆದದ್ದೇ ಗೊತ್ತಿಲ್ಲ ಬ್ರಹ್ಮವಿದ್ಯೆ ಕಲ್ತಾಗುವಾಗ. ಅಷ್ಟಾಗುವಾಗ ಹೇಳಿದ್ದಂಥದ್ದು ಬ್ರಹ್ಮವಿದ್ಯೆ ಕಲ್ತಾದ ಮೇಲೆ ಏನಿದು ಬ್ರಹ್ಮವಿದ್ಯೆ 12 ವರ್ಷ ಆದಮೇಲೆ ಯೋಚನೆ ಆಯಿತು, ಓ ನಾನು ಬಂದದ್ದು ಕೆಲಸ ಯಾವುದಕ್ಕೆ ಅಂತ, ಬಂದದ್ದು ನಾನು ದನ ಬೇಕು ಅಂತಲ್ವ, ಸರಿ ಈಗಾದರೂ ಯೋಚನೆ ಮಾಡುವ ಅಂತ ಹೇಳ್ಕೊಂಡು, ಈಗ ದೇವರಿಗೆ ಆಗೋದಿಲ್ಲ ಅಂತ ಹೇಳಿದ್ರು, ಇಲ್ಲ ಅಂತ ಹೇಳಿದರು. ಇನ್ನೇನು ಮಾಡೋದು, ಯಾರ ಹತ್ರ ಹೋಗೋದು? ದ್ರುಪದನೇ ನೆನಪಾಯಿತು. ಸರಿ, ದ್ರುಪದನ ಹತ್ರ ಹೋದರೆ ಈಗ ದ್ರುಪದ ನನಗೆ ಕೃಷ್ಣ ಸುಧಾಮನಿಗೆ ಉಪಚಾರ ಮಾಡಿದಾಗೆ ಉಪಚಾರ ಮಾಡಿ ದನ ಕೊಟ್ಟು ಕಳಿಸ್ತಾನೆ, ಒಬ್ಬ ಭಟನನ್ನು ಕಳಿಸ್ತಾನೆ ದನದ ಒಟ್ಟಿಗೆ. ಅಂದರೆ ದ್ರೋಣಾಚಾರ್ಯರ ಇದಕ್ಕೆ ಮನೆಗೆ ತಗೊಂಡೋಗಿ ಬಿಟ್ಟು ಬಾ ಈ ದನವನ್ನು ಅಂತ ಹೇಳ್ಕೊಂಡು ಯೋಚನೆ ಮಾಡಿ ಬಂದರೆ ಇಲ್ಲಿ ಅವನಿಗೆ ಗುರುತು ಸಮೇತ ಸಿಗುವುದಿಲ್ಲ. ಯಾರಿಗೆ? ದ್ರುಪದನಿಗೆ. ದ್ರೋಣಾಚಾರ್ಯ ಹೇಳ್ತಾರೆ, ಅರೆ ದ್ರುಪದ, ನಾನು ಮರೆಯ ಯಾರು? ನಾನು ದ್ರೋಣ, ನಾನು ಒಟ್ಟಿಗೆ ಕಲ್ತದ್ದು. ಹೌದು, ನೆನಪಾಯ್ತಾ ನಿನಗೆ? ಅಂದರೆ ಯಾರು ದ್ರೋಣ? ಅರೆ ಬಡ ಬ್ರಾಹ್ಮಣ ನೀನು ಅಂತೇಳಿದರೆ ಎಂಥದ್ದು ಹೇಳಿದ್ದು ನೀನು? ಸ್ನೇಹಿತನ? ಯಾರ್ದು ಸ್ನೇಹಿತ? ನಂದ. ಹೇಗೆ ನಂದು ಸ್ನೇಹಿತ ಆಗಬೇಕಿದ್ದರೆ ನಾನು ಯಾರು ಗೊತ್ತಾ ನಿನಗೆ? ನಾನು ರಾಜ. ಸೊ ನನ್ನ ಸ್ನೇಹಿತ ಆಗಬೇಕಿದ್ದರೆ ರಾಜ ಆಗಿರಬೇಕು, ನೀನು ರಂಕ ಬಡೆ ಬ್ರಾಹ್ಮಣ, ಹೋಗು ಮುಂದೆ ಹೋಗು ಅಂತ ಹೇಳ್ಕೊಂಡು ಹೇಳಿಬಿಟ್ಟಾಗ ದ್ರೋಣಾಚಾರ್ಯಗೆ ಏನಾಯಿತು, ಇದು ಬೋಲ್ಟ್ ಫ್ರಮ್ ದ ಬ್ಲೂ ಅಂತ ಹೇಳ್ಕೊಂಡು ಸಿಡಿಲು ಬಡ್ದಾಗ ಆಯಿತು, ಒಂದೇ ಸ್ಥಳಕ್ಕೆ ಆಘಾತ ಆಯಿತು. ಎಂಥ ಇವನು ಅವಮಾನ, ನೋವು ಎಲ್ಲ ಒಟ್ಟೊಟ್ಟಿಗೆ, ಅಂದರೆ ಅದರೊಟ್ಟಿಗೆ ಸೇಡು, ಇವನ ದರ್ಪವನ್ನು ಮುರಿತೇನೆ ಅಂತ ಹೇಳ್ಕೊಂಡು, ಹೇಗೆ ಮುರಿಯುವುದು? ನಾನು ಬ್ರಾಹ್ಮಣ ಅಲ್ಲ ಅಂದರೆ ನನಗೆ ಎಲ್ಲ ಗೊತ್ತಿದೆ ಮಾತ್ರ. ಪರಶುರಾಮರು ನನ್ನ ರೆಡಿ ಮಾಡಿಬಿಟ್ಟಿದ್ದಾರೆ, ಬ್ರಹ್ಮವಿದ್ಯೆಯ ಜೊತೆಗೆ ಶಾಸ್ತ್ರವಿದ್ಯೆ ಅಸ್ತ್ರವಿದ್ಯೆಯನ್ನು ಕಲಿಸಿದ್ದಾರೆ. ಇದನ್ನು ನಾನು ಯಾರಿಗಾದರೂ ಹೇಳಿಕೊಡಬೇಕು. ನನ್ನ ಶಿಷ್ಯರಿಂದ ಇವನಿಗೆ
ಏನಂತ ಹೇಳಿದರೆ ಇವನನ್ನು ಸೆರೆ ಹಿಡಿಲಿಕ್ಕೆ ಹೇಳಿಬಿಟ್ಟು ಅವನನ್ನು ಎಳ್ಕೊಂಡು ಬರಬೇಕು, ಗಸೀಟ್ಗೆ ಲೇಖೆ ಆನ ಅಂತ ಎಳ್ಕೊಂಡು ಬರಲಿಕ್ಕೆ ಹೇಳಬೇಕು. ಎಳ್ಕೊಂಡು ಬಂದಾಗ ಆಗ ನಾನು ಹೇಳಬೇಕು, ಈಗ ನಾನು ಯಾರಂತ ನಿಮಗೆ ಗೊತ್ತಾಯ್ತಾ ಅಂತ ಹೇಳ್ಕೊಂಡು ಕೇಳ್ತೇನೆ ಇವನಿಗೆ, ಇವನ ದರ್ಪವನ್ನು ಮುರಿತೇನೆ ಅಂತ ಹೇಳ್ಕೊಂಡು ಏನು ಮಾಡಿದ್ದಾರೆ, ಯೋಚನೆ ಬಂತು, ನಾನು ಕೌರವರಿಗೆ ಪಾಂಡವರಿಗೆ ಆ ರಾಜಕುಮಾರರಿಗೆ ನಾನು ಯಾಕೆ ಗುರು ಆಗಬಾರದು ಅಂತ ಯೋಚನೆ ಮಾಡಿಕೊಂಡು ಸೀದಾ ಬಂದರು ಹಸ್ತಿನಾವತಿಗೆ. ಅರೆ ಇನ್ನೂ ಗೇಟ್ ಮುಟ್ಟಲಿಲ್ಲ, ಅಲ್ಲೇ ಆಟ ಆಡ್ತಾ ಇದ್ದಾರೆ ಯಾರು, ಕೌರವ ರಾಜಕುಮಾರರು ಪಾಂಡವ ರಾಜಕುಮಾರರು. ಸೊ ಪೂರ ಬಾಹ್ಯತೋ ಅಖ್ಯತೋ ಆಟವಾಡ್ತಿರೋರನ್ನು ನೋಡಿದ್ದಾರೆ ದ್ರೋಣಾಚಾರ್ಯರು, ಅಲ್ಲೇ ನಿಂತಿದ್ದಾರೆ ಆಟ ನೋಡ್ತಾ. ಮುಂದೆ ಏನಾಗ್ತದೆ ಅಂತ ಕೊಂಡು ವೈಲಾರ್ ಹೇಳ್ತಾರೆ. 26ನೇ ಶ್ಲೋಕ ವೈಲಾರೆ. ವಿಕ್ರೀಡತೋ ಧರ್ಮ ಸುನೋಸ್ತದೈವ ಸಹಾಂಗುಲಿಯೇನ ಚ ಕಂದುಕೋಪತತ ಕೂಪೇನ ಶ್ರೀಕೋ ಸಹಿತ ಕುಮಾರ ಉದ್ಧರ್ತುಮೇನಂ ಪವನಾತ್ಮಜೋ ವದತ. 26ನೇ ಶ್ಲೋಕ. ಹೀಗೆ ಅಲ್ಲಿ ಆಡುತ್ತಿರುವ ಧರ್ಮರಾಜನ ಪ್ರಧಾನ ಮುದ್ರಾರೂಪವಾದ ಅಂಗುಲಿಯ ಭೂಷಣ ಅಂದರೆ ಉಂಗುರದಿಂದ ಕೂಡಿಕೊಂಡು ಚೆಂಡು ಆಡುವಾಗಲೇ ಬಾವಿಯಲ್ಲಿ ಬಿದ್ದಿತು. ಮಿಲಿತರಾದ ಎಲ್ಲಾ ಕುಮಾರರು ಅಂದ್ರೆ ಎಲ್ಲಾ ಕುಮಾರರು ಒಟ್ಟು ಸೇರಿ ಈ ಕಂದುಕವನ್ನು ಎತ್ತಲಿಕ್ಕೆ ಯಾವಾಗ ಸಮರ್ಥರಾಗಲಿಲ್ಲವೋ ಆವಾಗಲೇ ಭೀಮಸೇನನು ಈ ರೀತಿಯಾಗಿ ಹೇಳುತ್ತಾನೆ ಮುಂದಿನ ಶ್ಲೋಕದಲ್ಲಿ. ವಿಕ್ರೀಡತೋ ಧರ್ಮ ಸೂನೋಸ್ತದೈವ ಸಹಾಂಗುಲಿಯೇನ ಚ ಕಂದುಕೋಪತತ್ ಕೂಪೇನ ಶೇಕುಃ ಸೈತ ಕುಮಾರ ಉದ್ಧರ್ತುಮೇನಂ ಪವನಾತ್ಮಜೋ ವದತ್. ದ್ರೋಣಾಚಾರ್ಯರು ನೋಡ್ತಾ ಇದ್ದಾರೆ. ಅರೆ ಆಟ ಆಡ್ತಾ ಇದ್ದ ಹಾಗೆ ಏನಾಯಿತು, ಆಟ ನಿಲ್ಲಿಸಿಬಿಟ್ರಲ್ಲ ಮಕ್ಕಳು. ವಿಕ್ರೀಡತೋ ಆಟ ಆಡ್ತಾ ಆಡ್ತಾ ವಿಕ್ರೀಡತಃ ಧರ್ಮಸೂನು ಯಮಧರ್ಮನ ಮಗ ಯುಧಿಷ್ಠಿರ, ಧರ್ಮಸೂನೋ ಅವನದ್ದು, ತದೈವ ಸಹ ಅಂಗುಲಿಯೇನ, ಅರೆ ನಂದು ಉಂಗುರ ಎಲ್ಲೋಯ್ತು ಅಂತ. ಅಂಗುಲಿ ಅಂತ ಹೇಳಿದರೆ ಬೆರಳು, ಬೆರಳಿಗೆ ಹಾಕುವಂಥ ಉಂಗುರಕ್ಕೆ ಅಂಗುಲೀಯ ಅಥವಾ ಅಂಗುಲೀಯಕ ಅಂತ ಹೇಳ್ತಾರೆ. ಸೊ ಅಂಗುಲೀಯೇನ ಸಹ ಅಂದರೆ ಆಟ ಆಡ್ತದ್ದು ಯಾವುದು, ಕಂದುಕ ಅಂದರೆ ಚೆಂಡು, ಚೆಂಡಾಟ ಆಡ್ತಾ ಇದ್ದದ್ದು. ಚೆಂಡು ಇಲ್ಲ, ಚೆಂಡು ಆಡಿ ಅಂದರೆ ನನ್ನ ಕೈಯಲ್ಲಿದ್ದ ಉಂಗುರವೂ ಇಲ್ಲ ಅಂತ. ಯಾರ್ದು, ಧರ್ಮರಾಜಂದು. ಅರೆ ಧರ್ಮರಾಜಂದು ಉಂಗುರ ಇಲ್ಲ ಅಂತ ಹೇಳಿದ ಕೂಡಲೇ ಯಾರು, ಯುವರಾಜ ಧರ್ಮರಾಜ. ಸೊ ಯುಧಿಷ್ಠಿರ ತದೈವ ಸಹ ಅಂಗುಲಿಯೇನ ಉಂಗುರದ ಜತೆಗೆ, ಸಹ ಅಂಗುಲಿಯೇನ ಚ ಕಂದುಕ ಅಂದರೆ ಚೆಂಡಿನ ಒಟ್ಟಿಗೆ ಧರ್ಮರಾಜನ ಉಂಗುರ ಎರಡೂ ಇಲ್ಲ. ಎಲ್ಲಿ ಹೋಯಿತು ಅಂತ ಹೇಳಿದರೆ ಅಪತತ್ ಕಂದುಕ ಅಪತತ್, ಪತತ್ ಅಂದರೆ ಬೀಳುವುದು, ಅಪತತ್ ಅಂದರೆ ಬಿದ್ದಿದೆ. ಎಲ್ಲಿ, ಕೂಪ ಅಂದರೆ ಬಾವಿ. ಅರೆ ಬಾವಿಗೆ ಬಿದ್ದಿದೆ, ರಾಮಚಂದ್ರ ಬಾವಿಗೆ ಬಿದ್ದಿದೆ. ಯಾವುದು, ಚೆಂಡು ಬಿದ್ದಿದೆ, ಇನ್ನು ನಂದು ಉಂಗುರವು ಬಿದ್ದಿದೆ. ಅರೆ ಚೆಂಡಾದರೂ ಏನಾದರೂ ತೆಗಿಬೋದು, ಅರೆ ಉಂಗುರ ಎಲ್ಲಿಂದ ಹುಡುಕೋದು. ಸೊ ಅಂಗುಲಿಯೇನ ಚ ಕಂದುಕ ಅಪತತ್, ಬಾವಿಗೆ ಬಿದ್ದಿದೆ. ಯಾವುದು, ಚೆಂಡು ಬಿದ್ದಿದೆ, ಉಂಗುರವು ಬಿದ್ದಿದೆ. ಅರೆ ಉಂಗುರ ಬಾವಿಗೆ ಬಿದ್ದಿದೆ ಕಂಡಿದೆ ಗೊತ್ತಾ, ಅಲ್ಲ ಉಂಗುರ ಕೂಡ ಬಾವಿಗೆ ಬಿದ್ದಿದೆ. ಕೂಪೆ ನಾಶೇಕುಹು ಸಹಿತ ಕುಮಾರಾಹ ಉದ್ಧರ್ತುಂ ಅಂದರೆ ನನ್ನನ್ನು ಉದ್ಧಾರ ಮಾಡು. ಉದ್ಧರ್ತುಂ ಅಂದರೆ ಉದ್ಧಾರ ಮಾಡಲಿಕ್ಕೆ. ಉದ್ಧಾರ ಮಾಡೋದು ಅಂತ ಹೇಳಿದ್ರೆ ಏನು, ಈ ಚೆಂಡು ಮತ್ತು ಈ ಅಂಗುಲಿಯ ಏನಿದೆ ಬೆರಳಿನ ಉಂಗುರ, ಇದನ್ನು ಎತ್ತಲಿಕ್ಕೆ ಎಲ್ಲಿಂದ, ಬಾವಿಯಿಂದ ಫಸ್ಟಿಗೆ ಹುಡುಕಬೇಕು. ಹುಡುಕಿದ ಮೇಲೆ ಆಮೇಲೆ ಒಬ್ಬರು ಇಳಿಬೇಕು, ಅಥವಾ ಆಮೇಲೆ ಅಲ್ಲಿಂದ ಅದನ್ನು ಹುಡುಕಬೇಕು, ಅದು ಸಿಗಬೇಕು. ಸಿಕ್ಕಿದ ಮೇಲೆ ಹಿಡ್ಕೊಂಡು ಮೇಲೆ ಬರಬೇಕು. ಅಂದರೆ ಅದಕ್ಕೆ ಹೆಸರೇನು, ಉದ್ಧರ್ತುಂ. ಈ ಕೆಲಸ ಮಾಡುವಂಥದ್ದು, ಮೇಲೆ ತಗೊಂಡು ಬರುವಂಥದ್ದು. ಉದ್ಧರ್ತುಂ ಅಂದರೆ ಮೇಲೆ ತಗೊಂಡು ಬರುವುದು ಅಂತ. ಕುಮಾರ ಸಹಿತ ನಾಶೇಕುಹು, ಎಲ್ಲ ಕುಮಾರಾಹ, ಯಾವುದು, ಪಾಂಡವ ಕುಮಾರರು, ಕೌರವ ಕುಮಾರರು, ಎಲ್ಲ ಕುಮಾರರು, ಆಮೇಲೆ ಬೇರೆ ರಾಜ್ಯದ ಕುಮಾರರು ಎಲ್ಲ ಯಾರೆಲ್ಲ ಇದ್ದರೋ ಅವರೆಲ್ಲ ಸಹಿತಾಹ ನಾಶೇಕುಹು ಅಂದರೆ ಯಾರಿಂದಲೂ ಏನೂ ಒಂದು ಪ್ಲ್ಯಾನು ಹೀಗೆ ಮಾಡುವ
ಒಂದು ಅಂದರೆ ಏನು ಹೊಳೆಯೋದಿಲ್ಲ. ಕೆಲವು ಸಲ ಕನ್ಫ್ಯೂಸ್ ಆದರೆ ಏನೂ ಹೊಳೆಯೋದಿಲ್ಲ ಒಂದು ರೀತಿಯಲ್ಲಿ. ಅಂತ ಎಲ್ಲಿ ಹೋಯ್ತು ತಲೆಬಿಸಿಯೇ ವಿನಃ ಏನು ಉಪಾಯ ಕಾಣ್ತಾ ಇಲ್ಲ. ಅಷ್ಟಾಗುವಾಗ ಇದನ್ನು ಎತ್ತಬೇಕಲ್ಲ, ಈಗ ಹೇಗಾದರೂ ಯಾರಾದರೂ ಒಂದು ಇಳಿಬೇಕಾ, ಏನಾದರೂ ಒಂದು ಮಾಡಬೇಕು. ಸೊ ಇದನ್ನೀಗ ಹೇಗೆ ಹುಡುಕಿ ಮೇಲೆ ತರುವುದು? ಉದ್ಧರ್ತುಂ ಏನಂ, ಇದನ್ನು ಮೇಲೆ ತರಲಿಕ್ಕೆ ಯಾರಿಂದಲೂ ಯಾವ ಉಪಾಯ? ನಾಶೇಕುಹು ಅಂತೇಳಿದರೆ ಸಮರ್ಥರಾಗಲಿಲ್ಲ. ನಾ ಶಕ್ಯತೆ, ಶಕ್ನುಹು ಅಂದರೆ ಅರ್ಥ ಏನಂತ ಹೇಳಿದರೆ ಸಮರ್ಥರಾಗೋದು. ನಾ ಶಕ್ಯ ಅಥವಾ ನಾಶೇಕುಹು ಅಂತೇಳಿದರೆ ಯಾರಿಂದಲೂ ಸಮರ್ಥರಾಗುವಂಥ ಈ ಕೆಲಸ ನಾನು ಮಾಡ್ತೇನಂತ ಯಾರೂ ಹೇಳದಿದ್ದಾಗ ಕೊನೆಗೆ ಪವನಾತ್ಮಜ ಅವದತೆ. ಪವನಾತ್ಮಜ ಅಂದರೆ ಗಾಳಿಯ ಮಗ, ವಾಯುದೇವರ ಅವತಾರನಾದ ಭೀಮಸೇನ. ಪವನ ಅಂತೇಳಿದ್ರೆ ವಾಯುದೇವರು. ಸೊ ವಾಯುದೇವರ, ಪವನ ಅಂದರೆ ಗಾಳಿ, ಸೊ ಪವನ ಆತ್ಮಜ, ಸೊ ವಾಯುದೇವರ ಮಗ ಅಂದರೆ ವಾಯುದೇವರ ಅವತಾರ, ಎರಡನೇ ಅವತಾರ ಯಾರು? ಈ ಭೀಮಸೇನ. ಅವದತ್ ಹೇಳ್ತಾನೆ ಏನು? ಇದನ್ನು ನಾನು ನೋಡ್ಕೋತೀನಿ, ನಾನಿದ್ದೇನಲ್ಲ ಅಂತ ತಿಳ್ಕೊಂಡು ಏನು ಬೇಕಾದರೂ ಪ್ರಾಬ್ಲಮ್ ಆಗಲಿ ಕೊನೆಗೆ ಅದು ಭೀಮಸೇನನ ಹತ್ರವೇ ಬರೋದು. ಭೀಮಸೇನ ನಾನಿದ್ದೇನಲ್ವ ಅಂತ ಹೇಳೋದು. ಸೊ ಇದು ಮೊದಲಿಂದಲೂ ನಡ್ಕೊಂಡು ಬಂದದ್ದು. ಸೊ ವಿಕ್ರೀಡತಃ, ಆಟ ಆಡ್ತಾ ಚೆಂಡು ಮತ್ತು ಯುಧಿಷ್ಠಿರನ ರಾಜಮುದ್ರಿಕೆ ಅಂತೇಳಿದರೆ ಯುಧಿಷ್ಠಿರ ಯುವರಾಜನ ಉಂಗುರ ಅಂತೇಳಿದರೆ ರಾಜಮುದ್ರಿಕೆ. ಅದು ಸಾಮಾನ್ಯದ ಉಂಗುರ ಅಲ್ಲ, ಅದು ಬಾವಿಗೆ ಬಿದ್ದಿದೆ ಅಂತೇಳಿದರೆ ಭಯಂಕರ ತಲೆಬಿಸಿ. ಅಂತೇಳಿದರೆ ಈಗ ಮನೆದ್ದು ಕೀ ಬಿಸಾಡಿ ಹೋದರೆ ಆವಾಗಲೇ ತಲೆಬಿಸಿ ಆಗ್ತದೆ. ಎಷ್ಟು ತಲೆಬಿಸಿ ಆಗ್ತದೆ ಇದು? ನೀವೊಂದು ಯಾವುದೋ ಒಂದು ಬ್ಯಾಂಕಿನಲ್ಲಿ ಕೆಲಸದಲ್ಲಿದ್ದೀರಿ ಅಂದರೆ ಬ್ಯಾಂಕಲ್ಲಿ ಡಬಲ್ ಲಾಕ್ ಸಿಸ್ಟಮ್. ಆ ಬ್ಯಾಂಕಿನ ಸೇಫ್ ಅಂದರೆ ಅದು ಭಯಂಕರ ಸೇಫ್. ಅದು ಅಂದರೆ ಬೆಂಕಿಯಿಂದ ಯಾವುದರಿಂದಲೂ ಯಾವ ಸಾಮಾನ್ಯ ಕಳ್ಳರಿಂದ ಓಪನ್ ಮಾಡಲಿಕ್ಕೆ ಆಗದೇ ಇರುವಂಥ ಸೇಫ್. ಅದು ಗಾಡ್ರೇಜ್ ಸೇಫ್ ಅಂತ ಮೊದಲನೇ ಕಾಲದಲ್ಲಿ ಅಂಥ ಸ್ಟ್ರಾಂಗ್ ರೂಮಲ್ಲಿ ಸೇಫ್. ಆ ಸ್ಟ್ರಾಂಗ್ ರೂಮು ಸೇಫು ಇದರ ಎರಡೆರಡು ಕೀ ಇರುವುದು. ಒಂದು ವೇಳೆ ಆ ಕೀ ಬಿಸಾಡಿ ಹೋದರೆ ಎಷ್ಟು ಒಂದು ಟೆನ್ಷನ್ ಆಗ್ತದೆ ಅಂತ ಹೇಳಿದರೆ ಒಂದು ಸಲಕ್ಕೆ ಅನಿಸ್ತದೆ ನಂದು ಕೆಲಸ ಹೋಯಿತು ಅಂತ. ಅಂದರೆ ಅಷ್ಟು ಇಂಪಾರ್ಟೆಂಟ್ ಅದು ಕೀ. ಆ ಕೀ ಯಾರಾದರೂ ಕಳ್ಕೊಂಡ್ರು ಅಂತ ಹೇಳಿದರೆ, ಏನು ಬ್ಯಾಂಕಿನ ಕೀ, ಡಬಲ್ ಲಾಕ್ ಕೀ ಕಳ್ಕೊಂಡ್ಯಾ ನೀನು ಅಂತ ಹೇಳಿದರೆ ಅಂದರೆ ಅವನದು ಕೆಲಸ ಹೋಯಿತು ಅಂತ ಲೆಕ್ಕ. ಅಂದರೆ ಅಷ್ಟು ಸ್ವಯ ಇಲ್ವಾ ಅಂತ, ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ನೆಗ್ಲಿಜೆನ್ಸಿನ ಪರಮಾವಧಿ ಅಂದರೆ ಡಬಲ್ ಲಾಕ್ ಕೀ ಅಂತ ಹೇಳಿದರೆ ಆ ರೀತಿ ಇಟ್ಕೊಳ್ಬೇಕು ಅದನ್ನು. ಹಾಗೆ ಇದು ರಾಜಮುದ್ರಿಕೆ. ಯಾವುದು? ಯುಧಿಷ್ಠಿರನ ಕೈಯಲ್ಲಿದ್ದ ಉಂಗುರ ಅಂತ ಹೇಳಿದರೆ ಸಾಮಾನ್ಯದ ಉಂಗುರ ಅಲ್ಲ, ಇದು ರಾಜಮುದ್ರಿಕೆ. ಇದು ಬಾವಿಗೆ ಬಿತ್ತು ಅಂತ ಹೇಳುವಾಗ ಇದನ್ನು ರಾಜಕುಮಾರರೆಲ್ಲ ಒಟ್ಟಾದರೂ ಸಹಿತಾಹ ಅಂತ ಹೇಳಿದರೆ ಒಟ್ಟಿಗೆ, ಜತೆಗೆ. ಅಂದರೆ ಕುಮಾರಾಹ ಸಹಿತ ಅಂದರೆ ಎಲ್ಲ ಮಕ್ಕಳು ಒಟ್ಟಾಗಿದ್ದಾರೆ. ಒಟ್ಟಾಗಿ ಅರೆ ಏನು ಮಾಡೋದು ಅಂತ ಹೇಳಿಯೇ ಟೈಮ್ ಹೋಗ್ತಾ ಇದೆ. ಯಾರ ಹತ್ರವೂ ಏನು ಪ್ಲ್ಯಾನ್ ಇಲ್ಲ. ಸೊ ಆ ಎರಡು ಚೆಂಡು ಮತ್ತು ರಾಜಮುದ್ರಿಕೆ ಇವೆರಡನ್ನು ಸಹ ಮೇಲೆತ್ತಲಿಕ್ಕೆ ಶಕ್ತರಾಗದಾದರು ಅಂತೇಳಿದರೆ ಸಮರ್ಥರು ಅಥವಾ ಒಂದು ಪ್ಲ್ಯಾನ್ ಒಬ್ಬರ ಹತ್ರವೂ ಇಲ್ಲ. ಆಗ ವಾಯುಪುತ್ರನಾದ ಭೀಮ ಏನು ಹೀಗೆ ಹೇಳಿದ, ಪವನಾತ್ಮಜ ಏನಂ ಅವದತ್. ಏನಂ ಅಂದರೆ ಇವನನ್ನು ಅಥವಾ ಇದನ್ನು, ಅವದತ್ ಹೇಳಿದ, ವದತಿ ವದತಃ ವದಂತಿ. ಅವದತ್ ಅಂದರೆ ಭೂತಕಾಲ. ಹೇಳಿದ ಯಾರು? ಭೀಮಸೇನ. ಏನು ಹೇಳಿದ ಅಂತ ನೋಡುವ ಮೇಲರೆ. ನಿಷ್ಪತ್ಯ ಚೋದ್ರತ್ಯ ಸಮುತ್ಪತಿಷ್ಯೆ ಭೂಪಾದಮುಷ್ಮಾನ್ ದೃಶನೀಚಾದಪಿ ಸ್ಮ ಸ ಕಂದುಕಾಂ ಮುದ್ರಿಕಾಂ ಪಶ್ಯತಾದ್ಯ ಸರ್ವೇ ಕುಮಾರ ಇತಿ ವೀರ ಸಂಶಯ. ಭೀಮಸೇನ ಹೇಳ್ತಾನೆ ಎಲ್ಲ ಕುಮಾರರನ್ನು ಕುರಿತು, ಎಲ್ಲೋ ಕುಮಾರರೇ, ನಾನು ನನ್ನ ಬಲವನ್ನು ಉಪಯೋಗಿಸಿಕೊಂಡು ಬಾವಿಯಲ್ಲಿ ಮುಳುಗಿ ಚೆಂಡಿನಿಂದ ಸಹಿತವಾದ ಆ ಉಂಗುರವನ್ನು ಎತ್ತಿಕೊಂಡು ಅತ್ಯಂತವಾಗಿ ಆಳವಾಗಿದ್ದರೂ ಕೂಡ ಈ ಬಾವಿಯಿಂದ ಮೇಲಕ್ಕೆ ಬರುವೆನು, ನೀವೆಲ್ಲರೂ ಈಗ ನೋಡಿರಿ ಅಂತ ಭೀಮಸೇನ ಹೇಳುತ್ತಾನೆ. ನಿಷ್ಪತ್ಯ ಚೋದ್ಧೃತ್ಯ ಸಮುತ್ಪತಿಷ್ಯೆ ಕೂಪಾದಮುಷ್ಮಾದ್ ಭೃಶ ನೀಚಾದಪಿ ಸ್ಮ
ಸ ಕಂದುಕಾಂ ಮುದ್ರಿಕಾಂ ಪಶ್ಯತಾದ್ಯ ಸರ್ವೇ ಕುಮಾರ ಇತಿ ವೀರ್ಯ ಸಂಶ್ರಯಾತ್. ದ್ರೋಣಾಚಾರ್ಯ ಎಲ್ಲ ನೋಡ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇದೆ ಅಂತ ಅರ್ಥವಾಯಿತು. ಓ, ಚೆಂಡು ಮತ್ತು ರಾಜಮುದ್ರಿಕೆ ಬಾವಿಗೆ ಬಿದ್ದಿದೆ, ಮಕ್ಕಳಿಗೆ ಏನಾಗಿದೆ, ತಲೆ ಬಿಸಿಯಾಗಿದೆ, ಒಬ್ಬರ ಹತ್ರವೂ ಸರಿಯಾದ ಉಪಾಯ ಇಲ್ಲ. ಭೀಮಸೇನ ನೋಡಲಿಕ್ಕಿದ್ದಾನಲ್ಲ ಆಜಾನುಬಾಹುವಾಗಿ, ಸೊ ದಪ್ಪರಾಗಿ ಎತ್ತರಾಗಿರುವವನು, ಸೊ ಭೀಮಸೇನ ಕಾಣ್ತದೆ ಅವನು. ಓ, ಈ ಭೀಮಸೇನ ಈಗ ಹೇಳಿದ್ದಾನೆ ನಾನೇನೋ ಮಾಡ್ತೇನೆ. ಏನು ಹೇಳಿದ ಅಂತ ಹೇಳ್ಕೊಂಡು ಕಿವಿಗೊಟ್ಟು ಕೇಳ್ತಾ ಇದ್ದಾರೆ ದ್ರೋಣಾಚಾರ್ಯರು. ನಿಷ್ಪತ್ಯ ಪತತಿ ಅಂದರೆ ಹಾರುವುದು, ನಿಷ್ಪತ್ಯ ಅಂದರೆ ನಾನು ಹಾರ್ತೇನೆ. ಯಾವುದಕ್ಕೆ? ಈ ಬಾವಿಗೆ. ಚ ಉದ್ಧತ್ಯ, ಅದು ಎರಡನ್ನು ಹಿಡ್ಕೊಂಡು ಬರ್ತೇನೆ. ಸಮುತ್ಪತಿಷ್ಯೆ ಅಂದರೆ ಉತ್ಪತಿಷ್ಯೆ ಅಂದರೆ ಹಾರ್ತೇನೆ ಅಂತ. ಉತ್ಪತಿಷ್ಯೆ ಅಂದರೆ ಹಾರಿ ಮೇಲಕ್ಕೆ ಬರ್ತೇನೆ. ಉತ್ಪತಿಷ್ಯೆ ಅಂದರೆ ನಿಷ್ಪತ್ಯ ಅಂದರೆ ಖಾಲಿ ಹಾರುವುದು ಮಾತ್ರ. ಉತ್ಪತಿಷ್ಯೆ ಅಂದರೆ ಅಂದರೆ ಮೇಲೆ. ಸೊ ಇಲ್ಲಿ ಉದ್ಧರಣ ಅಂದರೆ ಮೇಲಕ್ಕೆ ಎತ್ತುದು. ಇಲ್ಲಿ ಉತ್ಪತಿಷ್ಯ ಅಂದರೆ ಅಂದರೆ ಸರಿಯಾಗಿ ಸಮ್ಯಕ್, ಉತ್ಪತಿಷ್ಯ ಅಂದರೆ ಹಾರಿ ಮೇಲಕ್ಕೆ ಬರ್ತೇನೆ ಅಂತ. ಉದ್ಧತ್ಯ ಅಂದರೆ ಅದನ್ನು ಹಿಡ್ಕೊಂಡು ಎರಡನ್ನೂ ಸಹ. ಕೂಪಾತ್ ಬಾವಿಯಿಂದ, ಅಮುಷ್ಮಾತ್ ಈ ಬಾವಿಯಿಂದ, ಅಮುಷ್ಮಾತ್ ಕೂಪಾತ್. ಅದು ಕೂಪ ಹೇಗುಂಟು ಅಂತ ಹೇಳಿದರೆ, ಭೃಶ ಅಂದರೆ ಬಹಳ, ಉರು ಅಂತ ಹೇಳೋದಿಲ್ವ ಇಲ್ಲಿ, ಅದು ಉರು ಅಂದರೆ ಬಲಕ್ಕೆಲ್ಲ ಉರು ಹೇಳೋದು. ಇದು ಆಳಕ್ಕೆ ಹೆಸರು ನೀಚ ಅಂದರೆ ಆಳ, ಉಚ್ಚ ಅಂದರೆ ಎತ್ತರ. ಸೊ ಉಚ್ಚ ಅಂದರೆ ಶ್ರೇಷ್ಠ, ನೀಚ ಅಂದರೆ ಅಧಮ, ಅದು ಆಗ್ತದೆ. ಸೊ ನೀಚ ಅಂದರೆ ಇನ್ನೊಂದು ಅರ್ಥ, ನೀಚ ಅಂದರೆ ಆಳ ಅಂತ, ಉಚ್ಚ ಅಂದರೆ ಎತ್ತರ ಅಂತ. ಸೊ ನೀಚಾದಪಿ ಸ್ಮ ಭೃಶ ನೀಚಾದಪಿ ಅಂದರೆ ಹೀಗೆ ನೋಡಿದರೆ ಬಾವಿ ಭಾಳ ಆಳ ಉಂಟು. ಅಯ್ಯೋ ದೇವರೇ, ಇಷ್ಟು ಆಳ ಇರುವಂಥ ಬಾವಿಗೆ ಭೀಮಸೇನ ಹೇಳ್ತಾನೆ, ನಾನು ನಿಷ್ಪತ್ಯ ಹಾರಿ ಉತ್ಪತಿಷ್ಯೆ ಎತ್ತುಕೊಂಡು ಬರ್ತೇನೆ. ಎತ್ತುಕೊಂಡು ಉದ್ಧತ್ಯ ಎಲ್ಲಿಂದ? ಕೂಪಾತ್. ಯಾವ ಕೂಪ? ಅಮುಷ್ಮಾತ್ ಈ ಕೂಪ ಅಂತೇಳಿದರೆ ಹೇಗುಂಟದು? ಭೃಶ ಬಹಳ, ನೀಚ ಬಹಳ ಆಳದಲ್ಲಿರುವಂಥದ್ದು, ಆದರೂ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಭೀಮಸೇನ ಭರವಸೆಯಿಂದ ಹೇಳ್ತಾ ಇದ್ದಾನೆ. ಏನನ್ನು ಉತ್ಪತಿಷ್ಯೆ, ಏನನ್ನು ಉದ್ಧತ್ಯ ಅಂತೇಳಿದರೆ ಸ ಕಂದುಕಾಂ ಮುದ್ರಿಕಾಂ. ಅರೆ ಅಣ್ಣ, ಯೋಚನೆ ಮಾಡಬೇಡ, ನಿಂದು ರಾಜಮುದ್ರಿಕೆ ಮತ್ತು ಚೆಂಡ ಅಲ್ವಾ, ಎರಡನ್ನೂ ಇಟ್ಕೊಂಡ್ಬರ್ತೇನೆ. ಮುದ್ರಿಕಾಂ ಸ ಕಂದುಕಾಂ ಅಂದರೆ ಚೆಂಡಿನೊಟ್ಟಿಗೆ ಇರುವಂಥ ಮುದ್ರಿಕೆ ಎರಡನ್ನೂ ಕೂಡ ತರ್ತೇನೆ. ಪಶ್ಯತ ನೋಡ್ತಾ ಇರಿ ನೀವು. ಪಶ್ಯತಿ ಅಂದರೆ ನೋಡುವುದು. ಪಶ್ಯತ ಪಶ್ಯಂತಿ. ಸೊ ಪಶ್ಯತ ಅದ್ಯ, ನೀವು ನೋಡಿ ಈಗ ಏನೆಲ್ಲ ಆಗ್ತದೆ ಅಂತ. ಸರ್ವೇ ಕುಮಾರ, ಎಲ್ಲ ರಾಜಕುಮಾರರೇ ಈಗ ನೋಡಿ, ನಾನು ಅದನ್ನು ಬಿಡುವುದಿಲ್ಲ, ನಾನು ಅದನ್ನು ಎತ್ಕೊಂಡು ಬರ್ತೀನಿ. ಇತಿ ವೀರ್ಯ ಸಂಶ್ರಯಾತ್, ಎದೆ ತಟ್ಟಿ. ವೀರ್ಯ ಅಂತ ಹೇಳಿದ್ರೇನು? ಬಲ ಅಂತ ಅಂದರೆ ಏನು? ನಾನು ಕಡಿಮೆ ಅಂತ ಎಣಿಸ್ಕೊಂಡಿದ್ದೀರಾ, ನಾನು ಬಿಡುವುದಿಲ್ಲ ಅಂತ. ವೀರ್ಯ ಸಂಶ್ರಯಾತ್ ಅಂದರೆ ಎದೆ ತಟ್ಟಿ ಹೇಳುವುದು ಅಂತ. ವೀರ ಸಂಶ್ರಯಾತ್ ಅಂದರೆ ಬಲವನ್ನು ಪ್ರದರ್ಶನ ಮಾಡ್ತಾ, ಇದು ನನಗೆ ಬಿಡಿ, ನಾನು ಮಾಡ್ತೇನೆ ಅಂತೇಳಿದರೆ, ನಾನಿದ್ದಾಗ ಯೋಚನೆ ಅಂತೇಳಿದರೆ ಯಾರಾದರೂ ಹೇಳಿ, ನಮ್ಮ ಇವರು ಹೇಳೋದಿಲ್ಲ, ನಮ್ಮ ಲೀಡ್ರ್ ಇದ್ದರೆ ಅವರಿದ್ದರೆ ಏನೂ ಆಗ್ತದೆ ಅಂತ, ಖಂಡಿತ ಮಾಡಿಬಿಡ್ತಾರೆ ಅವರು ಅಂತ. ಸೊ ಭೀಮಸೇನ ಅಂತಹ ಒಂದು ಲೀಡರ್ ಅವರು. ಏನು ಕೆಲಸ, ಯಾರಿಂದಲೂ ಆಗದ ಕೆಲಸ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ವೀರ್ಯ ಸಂಶ್ರಯಾತ್ ಅಂದರೆ ವೀರ್ಯಕ್ಕೆ ಸಂಶ್ರಯ ಅಂದರೆ ಆಶ್ರಯ, ಅಂದರೆ ಆ ಬಲ, ಆ ವೀರ್ಯ, ಆ ಶಕ್ತಿ, ಆ ಪರಾಕ್ರಮ, ಅದು ಇದೆಲ್ಲವೂ ಯಾರ ಹತ್ರ ಇದೆ? ಭೀಮಸೇನ ಹತ್ರ ಇದೆ. ಭರವಸೆ ಮಾಡಿಬಿಡ್ತೇನೆ ಅಂತೇಳಿ ಅಂತಹ ಭರವಸೆಯಿಂದ ಭೀಮಸೇನ ಹೇಳ್ತಾರೆ, ಇದು ನನಗೆ ಬಿಟ್ಟುಬಿಡಿ, ಈ ಕೆಲಸ ನಾನು ಮಾಡ್ತೇನೆ ಅಂತ. ಸೊ 27ನೇ ಶ್ಲೋಕಕ್ಕೆ ಭೀಮಸೇನ ತನ್ನ ಸಾಮರ್ಥ್ಯವನ್ನು ಅವಲಂಬಿಸಿ ವೀರ್ಯ ಸಂಶ್ರಯಾತ್, ವೀರ್ಯ ಅಂತ ಹೇಳಿದ್ರೆ ಬಲ, ಸಾಮರ್ಥ್ಯ ಎಲ್ಲ ವೀರ್ಯ, ಅದಕ್ಕೆ ಆಶ್ರಯ ಅಂದರೆ ಆ ಸಾಮರ್ಥ್ಯವನ್ನು ಅವಲಂಬಿಸಿ, ಅಂದರೆ ಇಷ್ಟು ನನ್ನ ಹತ್ರ ಶಕ್ತಿ ಇರುವಾಗ ನಾನು ಇದೊಂದು ದೊಡ್ಡ ಸಂಖ್ಯೆ ಹೇಳ್ತಾರೆ ಏನಂತ, ನಾನು ಈಗಲೇ ಹಾರಿ ನಿಷ್ಪತ್ಯ ಬಹಳ ತುಂಬ ಆಳವಾದ
ಭೃಶ ನೀಚಾದಪಿ. ನೀಚಾದಪಿ ಅಂದರೆ ಅಷ್ಟು ಬಹಳ ಆಳ ಇದ್ದರೂ, ಭೃಶ ನೀಚಾತ್ ಅಪಿ, ಅಷ್ಟು ಆಳ ಇದ್ದರೂ, ಆ ಬಾವಿಯಿಂದ, ಈ ಬಾವಿಯಿಂದ, ಅಮುಷ್ಮಾತ್ ಕೂಪಾತ್, ಈ ಬಾವಿಯಿಂದ ಚೆಂಡಿನೊಂದಿಗೆ ರಾಜಮುದ್ರಿಕೆಯನ್ನು, ಅಂದರೆ ಸಾ ಕಂದುಕಾಂ, ಕಂದುಕ ಅಂದರೆ ಚೆಂಡು, ಸಾ ಕಂದುಕಾಂ ಅಂದರೆ ಚೆಂಡಿನೊಟ್ಟಿಗೆ ಯಾವುದನ್ನು, ರಾಜಮುದ್ರಿಕಾಂ, ರಾಜಮುದ್ರಿಕೆಯನ್ನು ತೆಗೆದುಕೊಂಡು ಬರುವೆ. ಅಂದರೆ ಚೋದೃತ್ಯ ಅಂದರೆ ಅದನ್ನು ಎತ್ತಿಕೊಂಡು ಸಮುತ್ಪತಿಷ್ಯ ಮೇಲೆ ಹಾರಿ ಮೇಲೆ ಬರ್ತೇನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಕುಮಾರಾಹ ಸರ್ವೇ ಕುಮಾರಾಹ, ಎಲ್ಲ ಕುಮಾರರುಗಳೇ, ಪಶ್ಯತ ನೋಡಿ ಏನೆಲ್ಲ ಆಗ್ತದೆ ಅಂತ ಹೇಳ್ಕೊಂಡು ತನ್ನ ಸಾಮರ್ಥ್ಯದ ಭರವಸೆಯಿಂದ ಭೀಮಸೇನ ಹೀಗೆ ಹೇಳ್ತಾರೆ. ಸೊ ಯಾರು ನೋಡ್ತಾ ಇದ್ದಾರೆ ಇದನ್ನು? ದ್ರೋಣಾಚಾರ್ಯ ನೋಡ್ತಾ ಇದ್ದಾರೆ. ದ್ರೋಣಾಚಾರ್ಯ ಈಗ ಏನು ಹೇಳ್ತಾರೆ ನೋಡಿದವರು ಸುಮ್ಮನೆ ಇರ್ತಾರಾ, ಅಲ್ಲ ಏನಾದರೂ ಹೇಳ್ತಾರಾ ಏನಂತ ನೋಡುವ. ತದಾ ಕುಮಾರಾನ ವದತ್ಸ ವಿಪ್ರೋ ಧಿಗಸ್ತ ಪ್ರಭಾಷ್ಯಾಂ ಭವತಾಂ ಪ್ರವೃತ್ತಿಂ ಜಾತಾಃ ಕುಲೇ ಭರತಾನಾಂ ನ ವಿದ್ಧ ದಿವ್ಯಾನಿ ಚಾಸ್ತ್ರಾಣಿ ಸುರಾರ್ಚಿತಾನಿ. 28ನೇ ಶ್ಲೋಕ. ಇದೆಲ್ಲವನ್ನು ನೋಡುತ್ತಿದ್ದ ದ್ರೋಣಾಚಾರ್ಯರು ಆ ಮಕ್ಕಳನ್ನು ಕುರಿತು ಹೇಳುತ್ತಾರೆ, ನೀವು ಅಸ್ತ್ರವಿಲ್ಲದೆ ಇರುವ ನಿಮ್ಮ ಈ ಪ್ರವೃತ್ತಿಯನ್ನು ನಿಂದಿಸತಕ್ಕದ್ದು. ಭರತರಾಜರ ಕುಲದಲ್ಲಿ ಹುಟ್ಟಿದವರ ಕುಲದಲ್ಲಿ ಹುಟ್ಟಿರುವ ನೀವು ದಿವ್ಯಗಳಾದ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಆ ಅಸ್ತ್ರವಿದ್ಯೆಗಳನ್ನೇ ತಿಳಿದಿಲ್ಲ. ಈ ರೀತಿ ಆ ಮಕ್ಕಳನ್ನು ಕುರಿತು ದ್ರೋಣಾಚಾರ್ಯರು ಹೇಳುತ್ತಾರೆ. ತದಾ ಕುಮಾರಾನ್ ಅವದತ್ಸ ವಿಪ್ರಃ ದಿಗಸ್ತ್ರ ಬಾಹ್ಯಾಂ ಭವತಾಂ ಪ್ರವೃತ್ತಿಂ ಜಾತಾಕುಲೆ ಭರತಾನಾಂ ನ ವಿತ್ಥ ದಿವ್ಯಾನಿ ಚಾಸ್ತ್ರಾಣಿ ಸುರಾರ್ಚಿತಾನಿ. ಅರೇ ರಾಜಕುಮಾರರುಗಳೇ ಅಂತ ಸವಿಪ್ರಹ ಅಂದರೆ ಆ ಬ್ರಾಹ್ಮಣ ಶ್ರೇಷ್ಠರು ದ್ರೋಣಾಚಾರ್ಯರು ಕೂಡಲೇ ಬಂದರು. ಯಾರ ಹತ್ರ? ರಾಜಕುಮಾರರ ಹತ್ರ. ಅಯ್ಯೋ ಏನು ಮಾಡ್ತಾ ಇದ್ದೀರಿ? ತದಾ ಆಗ ಕುಮಾರಾನ್, ಆ ರಾಜಕುಮಾರರೆಲ್ಲ ಏನಂತಾರೆ, ಏನೂ ಆಗೋದಿಲ್ಲ ಅಂತ ಹೇಳ್ಕೊ ಭೀಮಸೇನ, ನಾನು ಅದನ್ನು ಹಾರಿ ಈಗ ಎತ್ಕೊಂಡು ಬರ್ತೇನೆ, ಎರಡನ್ನು ಕೂಡ ಏನು ಯೋಚನೆ ಮಾಡಬೇಡಿ ನೋಡ್ತಾ ಇರಿ ಅಂತ ಹೇಳಿದ ಕೂಡಲೇ ಸೀದಾ ಬಂದರು. ಅರೆ ಕುಮಾರರುಗಳೇ, ಕುಮಾರಾನ್, ಆ ಕುಮಾರರುಗಳನ್ನು ಕುರಿತು ಅವದತ್ ಸವಿಪ್ರ, ಆ ವಿಪ್ರ ಶ್ರೇಷ್ಠರಾದ ದ್ರೋಣಾಚಾರ್ಯರು ಅವದತ್ತು ಹೇಳಿದರು. ಏನಂತ? ದಿಕ್ ಅಸ್ತ್ರಬಾಹ್ಯಾಂ. ದಿಕ್ ಅಂದರೆ ಧಿಕ್ಕಾರ ಇರಲಿ, ಇಂಥ ಸಮಯದಲ್ಲಿ ಏನು ಮಾಡ್ತಾ ಇದ್ದೀರಿ? ಅಸ್ತ್ರ ಬಾಹ್ಯಾಂ, ಯಾವ ಅಸ್ತ್ರವೂ ನಿಮಗೆ ಹೊಳಿಲಿಲ್ವ ತಲೆಗೆ? ಅಸ್ತ್ರ ಬಾಹ್ಯಾಂ ಅಂತೇಳಿದರೆ ಯಾವುದು ನ್ಯಾಕಲ್ಲಿ ಕೆಲಸ ಆಗಬೇಕೋ ಅದನ್ನು ಶಕ್ತಿ ಹಾಕಿದರೆ ತುಂಡಾಗಿ ಬಿಡ್ತದೆ. ಎಷ್ಟೋ ಎಲ್ಲ ನಾಜೂಕು ಕೆಲಸಗಳೆಲ್ಲ ಉಂಟು. ಆ ನಾಜೂಕು ಕೆಲಸಗಳನ್ನು ಆ ನಾಜೂಕು ರೀತಿಯಲ್ಲೇ ಮಾಡಬೇಕು. ನೀವು ಅದಕ್ಕೆ ಶಕ್ತಿ ಹಾಕಲಿಕ್ಕೆ ಹೋದರೆ ಜಿಪ್ಪು ಹಾಕುವಂಥದ್ದು, ಒಂದು ಜಿಪ್ಪು ಹಾಕೋದು ಅಂತ ಇಟ್ಕೊಳ್ಳಿ. ಜಿಪ್ಪು ಅಂದರೆ ತುಂಬ ನೀವು ಹೆಚ್ಚಿಗೆ ಬಟ್ಟೆ ಹಾಕಿದ್ದೀರಿ ಅಂದರೆ ಬ್ಯಾಗ್ ಫುಲ್ ಆಗಿದೆ, ಜಿಪ್ಪು ಬರುವುದಿಲ್ಲ ಅಂತ ನಿಮಗೆ ಶಕ್ತಿ ಉಂಟು ಅಂತ ಜಿಪ್ಪನ್ನು ಎಳೆದ್ರೆ ಜಿಪ್ಪು ತುಂಡಾಗಿ ಬಿಡ್ತದೆ. ಅಯ್ಯೋ ದೇವರಂತ ಬ್ಯಾಗೇ ಚೇಂಜ್, ಆ ಬ್ಯಾಗನ್ನು ತೆಗೆದು ಬೀಸಾಡಬೇಕು. ಸೊ ದಿಕ್ ಅಸ್ತ್ರಬಾಹ್ಯಾಮ್ ಅಂದರೆ ಇದು ನ್ಯಾಕಲ್ಲಿ ಅಂದರೆ ಕುಶಲತೆ ಅಂತ ಹೇಳ್ತಾರೆ. ಕುಶಲತೆಯಿಂದ ಆಗುವ ಕೆಲಸ ಶಕ್ತಿಯಿಂದ ಆಗೋದಿಲ್ಲ. ಅಂದರೆ ಭೀಮಸೇನಿಗೆ ಹೇಳೋದು ಏನು, ಭೀಮಸೇನ ಅಂದರೆ ನಿಮ್ಮ ಶಕ್ತಿಯನ್ನು ಎಲ್ಲಿ ಉಪಯೋಗಿಸಬೇಕೋ ಅಲ್ಲಿ ಉಪಯೋಗಿಸಿ, ಇಲ್ಲಿ ಅಲ್ಲ. ಅಂದರೆ ಇಲ್ಲಿ ಆಗೋದಿಲ್ಲ ಅಂತ ಭೀಮಸೇನ ದೇವರಿಗೆ ಆಗದೇ ಇರುವ ಕೆಲಸ ಇಲ್ಲ. ಆದರೂ ಸುಲಭದಲ್ಲಿ ಆಗುವಂಥ ಕೆಲಸಕ್ಕೆ ನಿಮ್ಮ ಶಕ್ತಿಯಿಂದ ನೀವು ಹಾರಬೇಕು. ಅಯ್ಯೋ ನಿಮ್ಮ ಇಷ್ಟು ದೊಡ್ಡ ಜೀವ ಹಾರಿದರೆ ಆ ಬಾವಿಯ ಮೇಲೆ ಬಂದುಬಿಡ್ತದೆ. ಸೊ ಆದ್ದರಿಂದ ಹೇಳ್ತಾರೆ ದಿಕ್ ಅಸ್ತ್ರಬಾಹ್ಯಾಮ್ ಅಂದರೆ ಇಷ್ಟು ಸುಲಭದಲ್ಲಿ ಅದಕ್ಕೆ ಅಸ್ತ್ರಗಳುಂಟು. ಆ ಅಸ್ತ್ರಗಳನ್ನು ಮಂತ್ರ ಹೇಳಿ ಪ್ರಯೋಗ ಮಾಡಬೇಕು. ನಿಮಗದು ಗೊತ್ತಿಲ್ವಾ? ಭವತಾಂ ಪ್ರವೃತ್ತಿಂ, ಏನು ಮಾಡ್ತಾ ಇದ್ದೀರಿ? ಭವತಾಂ ಅಂದರೆ ನಿಮ್ಮ, ಪ್ರವೃತ್ತಿಂ ಅಂದರೆ ಅರೆ ಏನು ಮಾಡ್ತಾ ಇದ್ದೀರಿ, ಯಾವುದಕ್ಕೆ, ಏನು ಅಂದರೆ ಗುಬ್ಬಚ್ಚಿಯನ್ನು ಕೊಲ್ಲಿಕ್ಕೆ ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡ್ತಾರೆ. ಅರೆ ಗುಬ್ಬಚ್ಚಿ ಇರೋದು ಇಷ್ಟು ಸಣ್ಣದು, ಬ್ರಹ್ಮಾಸ್ತ್ರ ಅಂದರೆ ಇಡೀ ಪ್ರಪಂಚವೇ ಸುಟ್ಟು ಹೋಗ್ತದೆ. ಒಂದು ಗುಬ್ಬಚ್ಚಿಯನ್ನು ಕೊಲ್ಲಿಕ್ಕೆ ಬ್ರಹ್ಮಾಸ್ತ್ರವನ್ನು
ಉಪಯೋಗ ಮಾಡ್ತಾರಾ ಭೀಮಸೇನ ದೇವರೇ? ಏನು ನೀವು? ಸೊ ಭವತಾಂ ಪ್ರವೃತ್ತಿಂ, ಏನು ನಿಮ್ಮದು ಯೋಚನೆ, ಏನು ಉಪಾಯ, ಏನು ಪ್ಲ್ಯಾನ್ ಇದು ಅಂತೇಳಿದರೆ ಇಷ್ಟು ಸುಲಭದಲ್ಲಿ ಆಗಬೇಕು ಈ ಕೆಲಸ. ಜಾತೆ ಕುಲೆ, ನೀವು ಹುಟ್ಟಿದ್ದೀರಿ ಎಲ್ಲಿ? ಜಾತೆ ಯಾವ ಕುಲದಲ್ಲಿ? ಭರತಾನಾಂ, ಶ್ರೇಷ್ಠವಾದ ಭರತ ಕುಲದಲ್ಲಿ ಹುಟ್ಟಿದ ರಾಜಕುಮಾರರು ಹೇಗಿರಬೇಕು? ಅಸ್ತ್ರ ಶಸ್ತ್ರಗಳಲ್ಲಿ, ಆಮೇಲೆ ಶಾಸ್ತ್ರವಿದ್ಯೆಯಲ್ಲಿ ಎಲ್ಲ ಎಷ್ಟು ಜ್ಞಾನ ಇರಬೇಕು, ಶಸ್ತ್ರ ಅಭ್ಯಾಸ ಹೇಗಿರಬೇಕು, ಶಸ್ತ್ರಗಳನ್ನು ಹೇಗೆ ಉಪಯೋಗಿಸಬೇಕು, ಮಂತ್ರ ಹೇಳಿ ಅಸ್ತ್ರವನ್ನು ಹೇಗೆ ಬಿಡಬೇಕು. ನಾವಿತ್ತ, ಗೊತ್ತಿಲ್ಲ ನಿಮಗೆ, ನಾವಿತ್ತ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಭರತ ಕುಲದಲ್ಲಿ ಹುಟ್ಟಿರುವಂಥ ಈ ರಾಜಕುಮಾರರುಗಳಿಗೆ ಇಂತಹ ದಿವ್ಯ ಅಸ್ತ್ರಗಳು, ದಿವ್ಯಾನಿ ಚ ಅಸ್ತ್ರಾಣಿ, ಇದಕ್ಕೆಲ್ಲ ದಿವ್ಯಾಸ್ತ್ರಗಳು. ದೇವತೆಗಳ ಹೆಸರು ಹೇಳಬೇಕು ಅಂದರೆ ನೀವು ಅಗ್ನಿಯ ಹೆಸರು ಹೇಳಿ, ಅಸ್ತ್ರ ಬಿಟ್ಟರೆ ಆಗ್ನೇಯ ಅಸ್ತ್ರ, ಅಗ್ನಿ ಕಾಡು ಕಿಚ್ಚು ಹರಡಿಬಿಡ್ತದೆ. ವರುಣನ ಹೆಸರು ಹೇಳಿ, ನೀವು ಅಸ್ತ್ರ ಬಿಟ್ಟರೆ ಅಂತೇಳಿ ವರುಣನ ಮಂತ್ರ ಹೇಳಿ ಅಸ್ತ್ರ ಬಿಟ್ಟರೆ ಏನಾಗ್ತದೆ? ಮಳೆ ಬಂದುಬಿಡ್ತದೆ. ಅಲ್ಲಿ ಭೀಷ್ಮಾಚಾರ್ಯರು ಮಹಾಭಾರತ ಆದಮೇಲೆ ಲಾಸ್ಟಿಗೆ ಅಂತೇಳಿದರೆ ಶರಶೈಯಲ್ಲಿ ಮಲಗಿದ್ದಾರೆ, ಎಲ್ಲ ಶರಗಳು ಕೂಡ ಚುಚ್ಚುತ್ತಾ ಇವೆ. ಆವಾಗ ಜೋರು ಬಾಯಾರಿಕೆ ಆಗಿದೆ. ಕರೆದ್ರು ಅರ್ಜುನನನ್ನು, ಅರೆ ಅರ್ಜುನ ನನಗೆ ಬಾಯಾರಿಕೆ ಆಗ್ತಾ ಇದೆ. ಪಿತಾಮಹ ಬಾಯಾರಿಕೆ ಆಗ್ತಾ ಇದೆಯಾ? ದಿವ್ಯಾಸ್ತ್ರವನ್ನು ಬಿಟ್ಟರು. ಭೂಮಿ ಯಾರು? ಅರ್ಜುನ. ಭೂಮಿ ಏನಾಯಿತು? ಛೇದಗೊಂಡಿತು, ಅಸ್ತ್ರ ಒಳಗೋಯಿತು. ಸೊ ಏನಾಯಿತು? ಬೋರ್ವೆಲ್ನಲ್ಲಿ ನೀರು ಟಕ್ಕಂತ ಮೇಲೆ ಬಂದು ಗಂಗಾ ಮಾತೆ ಬಂದು ಭೀಷ್ಮಾಚಾರ್ಯರ ಯಾವುದಕ್ಕೆ ಬಾಯಿಗೆ ಅಂತ ಹೇಳುವಾಗ ನೀರು ಬೀಳ್ತಾ ಉಂಟು ರೊಯ್ಯ ಅಂತೇಳಿದ್ರೆ ಎಷ್ಟು ಇದಕ್ಕೇನು? ಎಲ್ಲಿ ಹಾರಿದ್ದಾರಾ ಅರ್ಜುನ? ಬಿದ್ದಿದ್ದಾರಾ? ಪರಾಕ್ರಮ ತೋರಿಸಿದ್ದಾರಾ? ಭೀಮಸೇನ ಬಂದಿದ್ದಾನ? ಇಲ್ಲ, ಅದು ಅರ್ಜುನನಿಂದ ಕೆಲಸ ಆಗ್ತದೆ ಅಂತ ಗೊತ್ತು. ಇದು ಹೇಗೆ ಆಯಿತು? ಇದು ದಿವ್ಯಾಸ್ತ್ರ ಅಂದರೆ ದೇವತೆಗಳಿಗೆ ಇದೆಲ್ಲ ಸ್ಪೆಷಲ್ ಪವರ್ಸ್ ಉಂಟು. ಅಂಥ ದೇವತೆಗಳನ್ನು ಆಹ್ವಾನಿಸಿ ಅಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಬೇಕಾದ ಕೆಲಸ ಆಗ್ತದೆ. ಆ ಅಸ್ತ್ರ ಅಂತೇಳಿದರೆ ಆ ಚೆಂಡನ್ನು ಆಮೇಲೆ ರಾಜಮುದ್ರಿಕೆಯನ್ನು ಎರಡನ್ನೂ ಎತ್ಕೊಂಡು ಬರುವಂತಹ ಅಂಥ ಅಸ್ತ್ರಗಳುಂಟು. ನಿಮಗೆ ಗೊತ್ತಿಲ್ವಾ? ದಿವ್ಯಾನಿ ಅಂತೇಳಿದರೆ ಶ್ರೇಷ್ಠವಾದ ಭಗವಂತನ ಪರಿವಾರದ ಯಾರು ದೇವತೆಗಳಿದ್ದಾರೋ ಆ ದೇವತೆಗಳ ಹತ್ರ ಇರುವಂತಹ ಇದು ಭಗವಂತ ಕೊಟ್ಟಿದ್ದಾನೆ ಅವರಿಗೆ ಆ ಅಧಿಕಾರಗಳಿಂದ ಆ ದೇವತೆಗಳನ್ನು ಆಹ್ವಾನಿಸಿ ಮಂತ್ರ ಹೇಳಿ ಅವರನ್ನು ಆ ಅಸ್ತ್ರವನ್ನು ಪ್ರಯೋಗಿಸಿದರೆ ಆವಾಗ ದಿವ್ಯಾನಿ ಅಸ್ತ್ರಾಣಿ ಸುರಾರ್ಚಿತಾನಿ, ಸುರರು ಅರ್ಚಿಸುವಂತಹ ಅಲ್ಲಿ ಎಲ್ಲ ದಿವ್ಯಾಸ್ತ್ರಗಳು ಎಲ್ಲಿಂದ ಬರಬೇಕು? ಸ್ವರ್ಗಲೋಕದಿಂದ ಆ ದೇವತೆಗಳನ್ನು ಅರ್ಚಿಸಿ ಅವರನ್ನು ಮೆಚ್ಚಿಸಿ ಅವರಿಂದ ತಗೊಂಡು ಬರಬೇಕು. ಸೊ ಆ ರೀತಿಯಲ್ಲಿ ನಿಮಗೆ ದಿವ್ಯಾಸ್ತ್ರಗಳು ನೀವು ಪಡ್ಕೊಂಡಿಲ್ಲ. ನೀವು ಸುರಾರ್ಚಿತಾನಿ, ದೇವತೆಗಳಿಂದ ನೀವು ದಿವ್ಯಾಸ್ತ್ರಗಳನ್ನು ಪಡ್ಕೊಂಡಿಲ್ಲ ಅಂತೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ. ಅಂಥೇಳಿದರೆ ಇಂತಹ ಭರತವಂಶದಲ್ಲಿ ಹುಟ್ಟಿದ ರಾಜಕುಮಾರಗಳ ಹತ್ರ ದಿವ್ಯಾಸ್ತ್ರಗಳು ಇಲ್ಲ ಅಂತೇಳಿದರೆ ದಿಕ್ಕು ಅಂದರೆ ಧಿಕ್ಕಾರ ಇರಲಿ ಅಂದರೆ ಇದು ಬಹಳ ನನಗೆ ಬಹಳ ನೋವು ತಂದಿತ್ತು ಈ ಮಾತು ಅಂತೇಳಿದೆ. ಭೀಮಸೇನ ದೇವರು ನಾನು ಬಾವಿಗೆ ಹಾರಿ ತರ್ತೇನೆ ಅಂತ ಹೇಳಿದಾಗ ಇಷ್ಟು ಅದು ಸುಲಭದಲ್ಲಿ ಆಗುವಂಥ ಕೆಲಸ. ದಿವ್ಯಾಸ್ತ್ರ ನಿಮ್ಮ ಹತ್ರ ಇರಬೇಕಿತ್ತು, ಇಲ್ಲ ಅಂತೇಳಿದರೆ ಏನು ಸಂಗತಿ ಇದು ಅಂತೇಳಿದರೆ ಅದರ ಅರ್ಥ ಏನಂತೇಳಿದರೆ ಇವರು ವಿಪ್ರಹ ಆ ಬ್ರಾಹ್ಮಣ ಶ್ರೇಷ್ಠರ ಹತ್ತಿರ ಆ ದಿವ್ಯಾಸ್ತ್ರ ಉಂಟು ಅನ್ನುವಂಥ ಭರವಸೆಯಿಂದ ಈ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಆಗ ತದಾ ಆ ರಾಜಕುಮಾರರನ್ನು ಕುರಿತು ದ್ರೋಣರು ನುಡಿದರು. ವಿಪ್ರಹ ಕುಮಾರಾನ್, ರಾಜಕುಮಾರರನ್ನು ಕುರಿತು ಅವದತ್ ಹೇಳಿದರು. ಏನು? ದಿಕ್ ಅಸ್ತ್ರ ಬಾಹ್ಯಾಂ ನಾವಿತ್ತ, ಅಸ್ತ್ರ ತಿಳಿಯದ ನಾವಿತ್ತ ನಿಮ್ಮ ಪ್ರವೃತ್ತಿಗೆ ಭವತಾಂ ಪ್ರವೃತ್ತಿಂ ಅಸ್ತ್ರ ಬಾಹ್ಯಾಂ ಧಿಕ್ಕಾರ, ಇದು ನಿಂದಾರ್ಹ, ಇದು ಸುಲಭದಲ್ಲಿ ಕುಶಲತೆಯಿಂದ ಮಾಡುವಂಥ ಕೆಲಸ, ಶಕ್ತಿಗೆ ಉಪಯೋಗಿಸುವಂಥ ಕೆಲಸ ಅಲ್ಲ ಇದು. ಸೊ ಭರತನ ವಂಶದಲ್ಲಿ ಜನಿಸಿದ್ದೀರಲ್ವಾ, ಜಾತಾಕುಲೆ ಭರತಾನಾಂ, ಆದರೂ ಅಸ್ತ್ರ ಗೊತ್ತಿಲ್ಲ, ಗೊತ್ತಿಲ್ಲ ಅಂತೇಳಿದರೆ ಏನದು? ದೇವ ಪೂಜಿತವಾದ ದಿವ್ಯಾಸ್ತ್ರಗಳು. ಸುರಾರ್ಚಿತಾನಿ
ದಿವ್ಯಾನಿ ಅಸ್ತ್ರಾಣಿ, ನಿಮಗೆ ಗೊತ್ತಿಲ್ಲ ನಾವಿತ್ತಂ, ನೀವು ಭರತಾನಾಂ ಜಾತೆ ಕುಲ, ಭರತವಂಶದಲ್ಲಿ ಹುಟ್ಟಿದ ರಾಜಕುಮಾರರು, ಇದನ್ನು ನಿಮ್ಮ ಭವತಾಂ ಪ್ರವೃತ್ತಿಂ, ಅದು ಗೊತ್ತಿಲ್ಲದೆ ನೀವೀಗ ಗುಬ್ಬಚ್ಚಿಗೋಸ್ಕರ ಬ್ರಹ್ಮಾಸ್ತ್ರ ಬಿಡಲಿಕ್ಕೆ ಯೋಚನೆ ಮಾಡ್ತಾ ಇರುವಂಥ ನಿಮ್ಮ ಪ್ರವೃತ್ತಿಯನ್ನು ನೋಡಿ, ಅಸ್ತ್ರಗಳು ಇಲ್ಲ ನಿಮ್ಮ ಹತ್ರ, ಅಸ್ತ್ರ ಬಾಹ್ಯ ಧಿಕ್ಕಾರ ಇರಲಿ ಅಂತೇಳಿದರೆ ಇದು ನಿಂದಾರ್ಹ. ಮಕ್ಕಳೇ, ನೀವು ತಿಳಿಬೇಕಾಗಿತ್ತು, ಆ ದಿವ್ಯಾಸ್ತ್ರ ನಿಮ್ಮ ಹತ್ರ ಇರಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ ದ್ರೋಣಾಚಾರ್ಯರು. ಸೊ ದ್ರೋಣಾಚಾರ್ಯರಿಗೆ ಪರಶುರಾಮ ದೇವರು ಎಲ್ಲ ಕೊಟ್ಟು ಕಳಿಸಿದ್ದಾರೆ. ಪರಶುರಾಮ ದೇವರು ನೋಡಿ ಎಷ್ಟು ಯೋಚನೆ ಮಾಡಿ ಯಾವ ರೀತಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ದ್ರೋಣಾಚಾರ್ಯರಿಗೆ ಈಗ ಕಾಲು ತೊಳೆದು ಏನು ಮಾಡ್ತಾರೆ, ಆ ಕಾಲಿನ ನೀರನ್ನು ಹಾಕ್ಕೊಂಡು ಪೋಷಣೆ ಮಾಡಿಕೊಳ್ತಾರೆ ಈ ಮಕ್ಕಳು. ಸೊ ಅಂಥ ಒಂದು ಗೌರವಾನ್ವಿತ ಪೊಸಿಷನ್ಗೆ ಬಂದಿದ್ದಾರೆ ದ್ರೋಣಾಚಾರ್ಯರು. ಅಷ್ಟಕ್ಕೆ ನಿಲ್ಲಿಸ್ಕೊಳ್ಳೋಣ ಇವತ್ತು. ಕೃಷ್ಣಾರ್ಪಣ ಮಸ್ತು.